ನೀವು ಹೋರಾಟಗಾರರು, ನಾವೆಲ್ಲ ನಿಮ್ ಮುಂದೆ ಬೆಳೆದವರು. ಕರ್ನಾಟಕಕ್ಕೆ 2 ಆಸ್ತಿ, ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಸಾಹಸ ವಿಷ್ಣುವರ್ಧನ್. 4 ದಿವಸ ಆಗ್ತಾ ಇದೆ. ಪುಣ್ಯ ಭೂಮಿ ತೆರವು ಮಾಡಿ ಕಿಡಿಗೇಡಿಗಳು ಮಾಡಿದರೆ. ಕೋರ್ಟ್ ಅಲ್ಲಿ ಇರ್ಲಿ, ಕಾನೂನ್ಗೆ ನಾವು ಬದ್ಧವಾಗಿದ್ದೀವಿ. ಯಾರು ಅಭಿಮಾನಿಗಳು ಏನು ತೊಂದರೆ ಕೊಡ್ತಾ ಇಲ್ಲ, ಕಿರ್ಚಾಡ್ತಿದೀವಿ. ನಮ್ಮ ಮನೆಗಳಲ್ಲಿ ಸಾವಾದಂಗೆ ನಾವೆಲ್ಲ ನಿಂತಿದ್ದೀವಿ. ಆದ್ರೆ ಚಿತ್ರರಂಗ, ತಾವು ಫಿಲಂ ಮಾಡಿದವರು, ಅಣ್ಣವ್ರ ದೊಡ್ಡವ್ರ ಜೊತೆ ಇದ್ದವ್ರು ನೀವು ಇವತ್ತು ಏನಣ್ಣ, ಏನು ಇಲ್ವಲ್ಲಣ್ಣ? ಏನ್ ಮಾಡ್ತಾ ಇದೀರಣ್ಣ? ಏನ್ ಮಾಡ್ಬೇಕಂತಿದ್ದೀರಣ್ಣ ನೀವು? ಅಲ್ಲಣ್ಣ, ಏನ್ ಮಾಡ್ತಾ ಇದೀರಿ? ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ನಿಮ್ಮ ಹುಡುಗರೆ, ನಾವೇನು ಬೇರೆ ಅಲ್ಲ. ಬೇರೆ ಅಲ್ಲ. ಒಬ್ಬ ಮೇರು ನಟ, ಆತನು ಒಬ್ಬ ದೊಡ್ಡ ಕಲಾವಿದ, ಕನ್ನಡದ ಹೋರಾಟಗಾರರು. ನಿಮ್ಮ ಬಗ್ಗೆ ನಿಮ್ ಜೊತೆಲ್ಲ ಭಾಗಿಯಾದವರು. ಈ ತರ ಅನ್ಯಾಯ, ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನಾವು ಆ ಸಮಾಧಿ ನೋಡಿದ್ರೆ ಸಾವು ನೋಡ್ದಂಗಿದೆ ಅಣ್ಣ ನಮ್ಗೆ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಊಟ ಸೇರ್ತಾ ಇಲ್ಲ ನಮ್ಗೆ. ಏನಾಗಿದೆ? ಆಯ್ತಣ್ಣ, ಕಾನೂನಿಗೆ ನಾವೆಲ್ಲ ತಲೆ ಬಗ್ತೀವಿ ಬೇಡ. ನೀವೆಲ್ಲ ಹೋರಾಟಗಾರರು, ನೀವೆಲ್ಲ ಹೋರಾಟದಿಂದ ಬಂದವರು. ಎಲ್ಲಣ್ಣ ನ್ಯಾಯ ಸಿಕ್ಕಿದೆ? ಎಲ್ಲಿ ನ್ಯಾಯ ಸಿಕ್ತೋ? ನ್ಯಾಯ ಕೊಡ್ಬೇಕಾದವ್ರಿಗೂ ಕೊಡ್ಬೇಕಲ್ವಾ? ನಾವು ಕೊಡ್ಬೇಕಾಗ ಒಬ್ರು ಮಾತಾಡಿಲ್ಲ. ನಿಮ್ಮ ಫಿಲಂ ಚೇಂಬರ್ ಇಂದ ನೀವೇ ಅಧ್ಯಕ್ಷರು ನಮ್ಗೆ, ಬೇರೆ ಯಾರು ಅಲ್ಲ. ನೀವೇ ಅಧ್ಯಕ್ಷರು ನಮ್ಗೆ. ಸಾರಾ ಗೋವಿಂದಣ್ಣ ನ್ಯಾಯ ಕೊಡಿಸ್ತಾರೆ, ಕೊಡಿಸ್ತಾರೆ. ಈಗ ವಿಷ್ಣುವರ್ಧನ್ ಅವರು ಸಮಾಧಿನ ಅಲ್ಲಿ ತೆರವು ಮಾಡೋದು ನಿಮ್ಮಂಗೆ ನಮ್ಮನವರಿಗೆ ಒಂದು ನಿಮಿಷ ಕೇಳಿಸ್ಬೇಕು. ಇದು ಕಾನೂನು ಅಡಿಯಲ್ಲಿ ಇರೋದ್ರಿಂದ ಕೆಲವ್ರಿಗೆ ಮುಜುಗರ ಆಗ್ತಾ ಇದೆ. ಏನೇ ಆಗಲಿ, ನಮ್ಮದು ಕೂಡ ನಿಮ್ಮದು, ನೀವು ಏನು ಮಾಡ್ತಾ ಇದ್ದೀರೋ ಅದರಲ್ಲಿ ನಾವೊಬ್ಬರಾಗಿ ನಿಮ್ಮ ಜೊತೆ ಇದ್ದೀವಿ. ಖಂಡಿತವಾಗಿ ಆ ಸಮಾಧಿ ಹಂಗೆ ಆಗಬೇಕು. ಹೇಳಿದ್ರೆ ಇದು ಹೇಳ್ತೀರಿ, ಬಾಲಕೃಷ್ಣ ಅವ್ರ ಮಗಳೇ ಖುದ್ದಾಗಿ ಹೇಳಿದ್ದಾರೆ. ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಖಂಡಿತವಾಗಿ ನಾವು ಫಿಲ್ಮ್ ಚೇಂಬರ್ ಇಂದ ನಾವು ಮನವಿ ಮಾಡ್ತೀವಿ. ಖಂಡಿತ ನಿಮ್ ಜೊತೆ ಇದ್ದೀವಿ. ಆ ಸಮಾಧಿ ಅಲ್ಲೇ ಇರ್ಬೇಕು ಅನ್ನೋದು ನಮಗೂ ಆಸೆ. ಪೂರ್ತಿ ಮಾಡೋವರೆಗೂ ನಾವು ಅವರೆಲ್ಲ ಕೊಡುಗೆ ಕೊಟ್ಟಂತವ್ರು ಅವ್ರಿಗೆ ಅವಮಾನ ಆಗೋದು ಮತ್ತೊಂದಾಗೋದನ್ನ ನಾವ್ ಯಾರು ತಿಳಿಸ್ಕೊಳಕ್ ಆಗಲ್ಲ. ಇಲ್ಲಿ ಯಾರ್ದೋ ಒಂದು ಕೈವಾಡ, ಒಬ್ಬ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನೋ ಏನೋ ಯಾರೋ ಗೊತ್ತಿಲ್ಲ ನಮ್ಗೆ, ಅವರಿಂದ ಆಗ್ತಾ ಇದೆ. ಈಗ ಸರ್ಕಾರದ ಜೊತೆ ನಾವು ನಿಮ್ಮ ಪರವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನ ಆ ಸಮಾಧಿಯನ್ನ ಯಥಾವತ್ತಾಗಿ ಉಳಿಸ್ಕೊಡಿ ಅಂತ ಹೇಳಿ ನಿಮ್ಮ ಪರವಾಗಿ ನಾವು ಕೇಳಿಸಿ, ಅದು ಲಿಖಿತವಾಗಿ ಲೆಟರ್ ಮುಖಾಂತರವಾಗಿ ನೀವು ಅಣ್ಣ ನಿನ್ಗೆ ಹೇಳ್ತಲ್ಲ ಸಾರಾ ಗೋವಿಂದಣ್ಣನ ನೇತೃತ್ವದಲ್ಲಿ 2 ಕಣ್ಣು ನಮ್ದೇ ಅಂತ ಅನ್ಕೊಂಡು ದಯವಿಟ್ಟು ನೀವು, ನಾವೆಲ್ಲ ನಿಮ್ಮ ಹುಡುಗರು, ನಿಮ್ಮ ಹೋರಾಟ ನೋಡ್ಕೊ ಬಂದವ್ರು ನಾವು. ನಿಮ್ಮ ಹೋರಾಟ ನಿಲ್ಬಾರ್ದು.
ಈ ಹೋರಾಟಕ್ಕೆ ನಿಮ್ಮ ಬಲ ಇದೆ, ನಿಮ್ಮ ಸಪೋರ್ಟ್ ಇದೆ ಅಂತ ಹೇಳ್ಬೇಕು ಮೀಡಿಯಾ ಮುಂದೆ. ಯಾಕೆ ಗೊತ್ತಣ್ಣ? ನಾನು ಮಾತಾಡುವಾಗ ಹೇಳಿದೆ ನೋಡಿ, ಎಲ್ಲೇ ಆದ್ರೂ ಅನ್ಯಾಯ ಆಗಿದ್ರೆ ಅದನ್ನ ಅನ್ಯಾಯದ ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ. ಖಂಡಿತವಾಗಿ ಇವತ್ತು ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ನಾನು ನಿಮ್ಗೆ ಏನೀಗ ಒಂದು ಮಾತು ಕೊಟ್ಟಿದ್ದೀನಿ, ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಮನವಿ ಕೊಟ್ಟಿದ್ದೀರಾ. ಈ ಮನವಿಯಿಂದ ಇಟ್ಕೊಂಡು ಇದನ್ನು ಸೇರಿಸಿ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡ್ಕೊಡ್ತೀವಿ. ನಮ್ಮ ಕೈಲಾಗದ ಖಂಡಿತವಾಗಿ ಮುಖ್ಯಮಂತ್ರಿ ಮೇಲೆ ಚಲನಚಿತ್ರೋದ್ಯಮ ಯಾರೇ ರಾಜಕಾರಣಿ ನಾನು ಪೂರ್ತಿ ಮಾಡಬೇಕು. ಯಾವುದೇ ಒತ್ತಡ ಇಲ್ಲದೇನೆ ನಾವು ಹೋಗಿ ನಿಮ್ಮ ಪರವಾಗಿ ನಿಮ್ಮ ಮನವಿಯನ್ನು ಸೇರಿಸಿ ನಮ್ಮ ಒಂದು ಏನು ನಾವೇನು ಬೇಡಿಕೆ ಇಟ್ಟಿದ್ವೋ ಅದನ್ನ ಇಟ್ಟು ಮುಖ್ಯಮಂತ್ರಿಯವರಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಈಗ ಅವ್ರ ಮೇಲೆ ಒತ್ತಡ ತರುವಂತ ಕೆಲಸ ನಾವು ಮಾಡ್ತೀವಿ. ಮುಂದೆ ತಾತೇನು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ ಜೊತೆ ಪ್ರಬಲವಾದಂತ ರಾಜಕಾರಣಿ ಆದ್ರೂ ಪರವಾಗಿಲ್ಲ, ಜನರು ಓಟ್ ಹಾಕಿ ಗೆಲ್ಸಿರೋದು, ಜನರು ಒಬ್ಬರು ಕಲಾವಿದ್ರು, ಅವರು ಮೇರು ನಟನ ಎರಡನೇ ಅವರು ನಟ ರಾಜ್ಕುಮಾರ್ ಬಿಟ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಣ್ಣ. ತಮಗೆ ಗೊತ್ತಿದೆ, ತಾವು ಇದನ್ನ ಕೂಲಂಕುಷವಾಗಿ ನೀವು ಯಾವಾಗ ಹೋಗ್ತೀರಿ ಅಂತಂದ್ರೆ ಯಾರು ಪ್ರಮುಖರು ಒಂದಿಬ್ರು ನಾವು ಬರ್ತೀವಿ, ನಿಮ್ ಜೊತೆ ಖಂಡಿತ ಬರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ. ನಮಗೆ ಬೇಸರ ತಂದಿದೆ. ಆಮೇಲೆ ಈ ಫಿಲಂ ಚೇಂಬರ್ ಅಂತಂದ್ರೆ ಇದು ಪವಿತ್ರವಾದಂತ ಜಾಗ ಅಣ್ಣ. ಇದು ಇಲ್ಲಿ ರಾಜಕೀಯ ಮಾಡೋದು ಬೇಡಣ್ಣ. ನಾನು ಹೇಳೋದು ನಿಮ್ಮ ಬಗ್ಗೆ ನಮ್ ಗೌರವ ಇದೆ, ನಿಮ್ ಬಗ್ಗೆ ನಮ್ ಗೌರವ ಇದೆ. ಇಲ್ಲಿ ರಾಜಕೀಯ ನಡೆಯೋದು ಬೇಡ. ಯಾಕಂತಂದ್ರೆ ಅಣ್ಣವರು ವಿಷ್ಣುವರ್ಧನ್ ಸಮಾಜ ಸೇವೆ ಮಾಡೋರೆ. ವಿಷ್ಣುವರ್ಧನ್ ಕೊಡುಗೆ ಕರ್ನಾಟಕಕ್ಕಿದೆ. ಅವ್ರೇನ್ ಪಾಕಿಸ್ತಾನದಿಂದ ಬಂದವರಲ್ಲ, ತಮಿಳ್ನಾಡಿಂದ ಬಂದವರಲ್ಲ. ಇಲ್ಲ ಮುಂದಕ್ಕೆ ಏನಾಗ್ಬೇಕು ಏನಿಲ್ಲ ಅಣ್ಣ, ನಮ್ಗೆ ಆಗ್ಬೇಕು, ಒಳ್ಳೇದಾಗ್ಬೇಕು. ಅವ್ರ ಅಮ್ಮ ಎರಡು ಮಾತು ಮಾತಾಡ್ತಾರೆ ವಿಷ್ಣು ಸರ್ ಬಗ್ಗೆ. ಬೋಲೋ ವಿಷ್ಣು ಮಹಾರಾಜ್ ಗೆ, ಬೋಲೋ ವಿಷ್ಣು ಮಹಾರಾಜ್ ಗೆ, ಬೇಕೇ ಬೇಕು, ನ್ಯಾಯ ಬೇಕು. ಕೊಟ್ಟಿದ್ದೀವಲ್ಲ ಡಾಕ್ಯುಮೆಂಟ್ विष्णु महाराज की जय, विष्णु महाराज की जय, भुवनेश्वरी ताई गे, भुवनेश्वरी ताई गे, विष्णु महाराज के जय, विष्णु महाराज के जय. अन्याय अन्याय विष्णु के अन्याय, 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 अन्याय अन्याय विष्णु के अन्याय. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಸಮಾಜಘಾತಕರು, ಸರ್ಕಾರ ಸಮಾಧಿ ಕಿತ್ತವರು, ಸಮಾಧಿ ಕಿತ್ತವರು, ಪುಣ್ಯಭೂಮಿ ಮುಟ್ಟಿದವರು ಕನ್ನಡ ದ್ರೋಹಿಗಳು. ಪುಣ್ಯಭೂಮಿ ದೊರಕಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಪುಣ್ಯಭೂಮಿ ದೊರಕಿದರೆ ಇಲ್ಲದಿದ್ದರೆ, ಪುಣ್ಯಭೂಮಿ ದೊರಕಿದರೆ ಇಲ್ಲದಿದ್ದರೆ ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ.
ಅಧ್ಯಕ್ಷರು ಬರ್ತೀನಿ ಅಂದ್ರು ಯಾರು ಬಂದಿಲ್ಲ. ಸಾರಾ ಗೊಂಜಾಳ ಎಲ್ಲವ್ರೆ? ಸಾರಾ ಗೊಂಜಾಳ ವಾಣಿಜ್ಯ ಮಂಡಳಿಗೆ ಅನಿಯಂತ್ರಿತ ವಾಣಿಜ್ಯ ಮಂಡಳಿಗೆ ಹಂಸಕ ವಾಣಿಜ್ಯ ಮಂಡಳಿಗೆ ಹಂಸಕ ವಾಣಿಜ್ಯ ಮಂಡಳಿಗೆ ರಾಜ್ಯ ವಾಣಿಜ್ಯ ಮಂಡಳಿಗೆ ಅಡ್ಡ ಇಲ್ಲವ್ರೆ? ಯಾರು? ಸಾರಾ ಗೊಂಜಾಳ ಇಲ್ಲವ್ರೆ? ಪುಣ್ಯಭೂಮಿ ದೊರಕಿದರೆ ಇಲ್ಲದಿದ್ದರೆ ಪುಣ್ಯಭೂಮಿ ದೊರಕಿದರೆ ಇಲ್ಲದಿದ್ದರೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಇವತ್ತು 4 ದಿವಸ ಆದ್ರೂ ಫಿಲಂ ಚೇಂಬರ್ ಅವರು ಒಂದು ಧ್ವನಿ ಎತ್ತಲ್ಲ. ಯಾಕೆತ್ತಲ್ಲ? ಅವ್ರಿಗೆ ಗೊತ್ತಿಲ್ಲ ಯಾಕೆತ್ತಲ್ಲ? ಇಡೀ ಸೋಷಿಯಲ್ ಮೀಡಿಯಾ, ಇಡೀ ಮೀಡಿಯಾದವರು, ಪಾಪ ನೀವು ಮೀಡಿಯಾದವರು ತೋರಿಸ್ತಾನೆ ಇದ್ರಿ, ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ. ಫಿಲಂ ಚೇಂಬರ್ ಅಲ್ಲ ಇದು ರಾಜಕೀಯ ಕ್ಷೇತ್ರ ಆದಂಗ ಆಗ್ಬಿಡೈತೆ. ಇದು ಫಿಲಂ ಚೇಂಬರ್, ಇದು ರಾಜಕೀಯ ಇಲ್ಲಿ ಮಾಡ್ತಾ ಇರೋದು. ಒಬ್ಬ ಮೇರು ನಟನಿಗೆ ಕೊಟ್ಟಿರುವಂತ ಗೌರವನ ನೀವು ಒಂದು ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು? ಕೋರ್ಟರ್ ಇರ್ಲಿ, ಕೇಸಲ್ಲಿ ಇರ್ಲಿ, ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ಕನ್ನಡ ಚಿತ್ರರಂಗವನ್ನು ತೆಗೆದಂತವ್ರು. ಎಷ್ಟೋ ಲಾಸ್ ಆಗಿದೆ, ಲಾಭ ಆಗಿದೆ, ಕರ್ನಾಟಕನ ಬಿಟ್ಟು ಹೋಗಿರ್ಲಿಲ್ಲ ಅವರು. ಆದ್ರೆ ನೀವು ಮಾಡ್ತಾ ಇರೋದು ಏನು? ವಿಷ್ಣುವರ್ಧನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ ನಿಮ್ಗೆ? ದಿನನಿತ್ಯ ಪೇಪರ್ ಓದ್ತಾ ಇಲ್ವಾ ನೀವು? ದಿನನಿತ್ಯ ಟಿವಿ ನೋಡ್ತಾ ಇಲ್ವಾ ನೀವು? ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಇದೇ ಫಿಲಂ ಚೇಂಬರ್ ಮುಂದೆ 100 ಸಲ ಮಾಡಿದ್ವಿ ಪ್ರತಿಭಟನೆ. ಭೂಮಿ ಬೇಕು